ಮಿರರ್ ಕ್ಯಾಪ್ ಹೊಡೆದೋಗೈತೆ, ಆಮೇಲೆ ಮಿರರ್ದು ಗ್ಲಾಸ್ ಹೊಡೆದೋಗೈತೆ. ಇದು ನಿನ್ನೆ ಆಗಿದೆ ಇನ್ಸಿಡೆಂಟು. ಎಷ್ಟೋ ಜನ ಡ್ರೈವರ್ಗೆ ಹೇಳ್ತಾ ಇತ್ತು ಕರೆಕ್ಟ್ ಡ್ಯೂಟಿ ಇಲ್ಲ ಅಂತ ಇದ್ರು. 4 ಅವರ್ ಆದ್ರೂ ಒಂದೇ ಒಂದು ಡ್ಯೂಟಿ ಇಲ್ಲ. ಮಿರರ್ ಫಿಟ್ಟಿಂಗ್ ಆಗೋಯ್ತು, ಫಿಟ್ಟಿಂಗ್ ಮಾಡ್ಬಿಟ್ಟೆ ಕೂತ್ಕೊಂಡು. ಇದು ಗ್ಲಾಸ್ ಬಂದ್ಬಿಟ್ಟು 198 ರೂಪಾಯಿ, ಗ್ಲಾಸೇ ಜಾಸ್ತಿ. ಇದು ಬಂದ್ಬಿಟ್ಟು 129 ರೂಪಾಯಿ. ನಮ್ಮ ಅಮ್ಮ ಅವ್ರದ್ದು ಹುಟ್ಟಿದ ಹಬ್ಬ, ಎಲ್ಲರೂ ಇವರಿಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ಬಿಟ್ರಿ. ಎಲ್ಲ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಏನಪ್ಪ ವಿಷಯ ಅಂದರೆ, ವಿಷಯ ಹೇಳೋದು ತುಂಬ ಇದೆ, ಬಟ್ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನಕ್ಕೆ ಬೇಜಾರು ಅಂತ ನೀವೆಲ್ಲ ಕೇಳಿದ್ರೆ, ನಿನ್ನೆ ಒಂದು ಇನ್ಸಿಡೆಂಟ್ ನಡೀತು ಮನೆ ಹತ್ರನೇ. ಮನೆಯಿಂದ ಕರೆಕ್ಟಾಗಿ ಒಂದು 100 ಮೀಟ್ರ್ ಹೋದೆ, ಅಲ್ಲೊಂದು ಇನ್ಸಿಡೆಂಟ್ ನಡೀತು. ಸಿಕ್ಕಾಪಟ್ಟೆ ಬೇಜಾರಾಯ್ತು ನಿನ್ನೆಯಿಂದ. ಆ ಇನ್ಸಿಡೆಂಟ್ ಇವತ್ತು ಹೇಳೋಣ, ನಿಮಗೆ ವಿಡಿಯೋ ಮಾಡೋದು ಬೇಡ ಅನಿಸ್ತು, ಬಟ್ ಆದರೂ ಒಂದು ತೋರಿಸೋಣ ನಿಮಗೆ ಅಂತ ಹೇಳ್ತಾ ಇರೋದು. ಇಲ್ಲಿ ನೋಡ್ತಾ ಇರ್ಬೋದು, ರೈಟ್ ಸೈಡ್ ಮಿರರ್ ಗಾನ್, ಮಿರರ್ ಕ್ಯಾಪು ಹೊಡೆದೋಗೈತೆ, ಆಮೇಲೆ ಮಿರರ್ದು ಗ್ಲಾಸ್ ಹೊಡೆದೋಗೈತೆ. ಇದು ನಿನ್ನೆ ಆಗಿದೆ ಇನ್ಸಿಡೆಂಟು. ಇದು ಹೆಂಗಪ್ಪ ಹೊಡೆದೋಯ್ತು ಅಂತ ನೀವೆಲ್ಲ ಕೇಳಿದ್ರೆ, ಇದೊಂದು ಸ್ವಲ್ಪ ಹೊತ್ತು ಆದಮೇಲೆ ಹೇಳ್ತೀನಿ. ಈಗ ನಮ್ಮ ಅತ್ತೆ ಬಂದವ್ರೆ, ನಮ್ಮ ಅಮ್ಮ ಅವ್ರ ಅಕ್ಕ, ಇವ್ರು ನಾವು ಹೊಸಕೋಟೆ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಬೇಕು. ಡ್ರಾಪ್ ಮಾಡಿದಾದ್ಮೇಲೆ ಇದ್ರ ಬಗ್ಗೆ ಸ್ವಲ್ಪ ಕ್ಲೀನಾಗಿ ಮಾತಾಡೋದಂತೆ. ಈಗೇನು ಮಾತಾಡೋದು ಬೇಡ, ಸ್ವಲ್ಪ ಸಿಕ್ಕಾಬಿಟ್ಟೆ ಡಿಸ್ಟರ್ಬ್ ಆಗ್ಬಿಟ್ಟೈತೆ ಮೈಂಡು. ಏನೋ ಆಗ್ದಿದ್ದು ರೀಸೆಂಟಾಗಿ ಯಾಕೋ ಆಗ್ತಾಯಿತ್ತಲ್ಲಪ್ಪ, ಯಾರು ಕಣ್ಣು ಬಿದ್ದಾಯ್ತೋ ಏನೋ ಗೊತ್ತಿಲ್ಲ. ಫಸ್ಟ್ ಗಾಡಿಗೆ ಒಂದು ದೃಷ್ಟಿ ತೆಗಿಸ್ಬೇಕು ಅಮ್ಮ ಕೈಯಲ್ಲಿ. ಇಲ್ಲಿ ನೋಡ್ರಿ, ಗಾಡಿ ಕೂಡ ತೊಳೆಯೋ ಮನಸ್ಸಿಲ್ಲ ನೋಡ್ರಿ. ಧರ್ಮಸ್ಥಳ ಹೋಗಿ ಬಂದು ಹಂಗೆ ನಿಲ್ಲಿಸಿರೋದು ಹಂಗೆ ಐತೆ. ಗಾಡಿ ಮೇಲೆ ಬಟ್ಟೆ ಕೂಡ ಹಾಕಿಲ್ಲ, ನೀರು ಕೂಡ ಹಾಕಿಲ್ಲ. ಅದು ಹೇಳ್ತಾನೆ ಹಿಂಗೆ ಬೇಜಾರಾಗೋಯ್ತು. ನೆನ್ನೆ ಇಲ್ಲ ಹೊರಗಡೆ ಹೋಗ್ಬೇಕಾದ್ರೆ, ನಾನು ಯಾವುದೋ ಫಿಲಮ್ಗೆ ಹೋಗ್ತಾಯಿದ್ವಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಬಟ್ ಅವ್ರ ಮನೆ, ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ತಾಯಿದ್ದೆ ಪಿಕ್ ಮಾಡೋಕ್ಕೆ. ಆ ಗ್ಯಾಪಲ್ಲಿ ಆಗಿದ್ದು ಸಿಕ್ಕಾಬಿಟ್ಟು ಹೊಟ್ಟೆಲ್ಲ ಹೊಡೆದೋಯ್ತು. ಸೊ ಇದಂಗೆ ಹಿಂಗಾಗೋಯ್ತು ಅಂತ. ನೆನ್ನೆ ಬೆಳಗ್ಗೆಯಿಂದ ಗಾಡಿನೇ ಎತ್ತಿರಲಿಲ್ಲ, ಸಂಜೆ ನೈಟ್ ಹೋಗ್ತಾಯಿದ್ದು. ಸಂಜೆ ಒಂದು 5:30 ಆಗಿದ್ದು ಇನ್ಸಿಡೆಂಟು. ಏನೋ ಮಾಡೋಕ್ಕಾಗಲ್ಲ, ಗಾಡಿ ಆದಮೇಲೆ ಆಗ್ತಾ ಇರ್ತದೆ ಸಣ್ಣ ಪುಟ್ಟ. ಬಟ್ ಇದು ಅನ್ನೆಸರಿ ಆಗಾಗ್ಬಿಡ್ತು. ಹೇಳ್ತೀನಿ ಬನ್ನಿ ಮುಂದೆ ಹೋಗ್ತಾ. ಫಸ್ಟ್ ನಮ್ಮ ಮತ್ತೆ ಡ್ರಾಪ್ ಮಾಡ್ಬಿಡೋಣಂತೆ. ಸ್ನೇಹಿತರೆ, ನಮ್ಮ ಮತ್ತೆನ ಡ್ರಾಪ್ ಮಾಡಿಬಿಟ್ಟು ಬಸ್ ಸ್ಟಾಪ್ ಹತ್ರ ಇವಾಗ ನಾನು MGP ಪಾರ್ಟ್ಸ್ ಹತ್ರ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ, ಇದು ಮಿರರ್ ಒಂದು ತೊಗೊಂಬಂದ್ಬಿಡೋಣ. ಈ ಕಡೆ ರೈಟ್ ಸೈಡ್ ಒಂಥರ ಕೈ ಮುಡ್ದೋದಂಗೆ ಆಗ್ಬಿಡೈತೆ ನನಗಂತೂ. ಅದು ಮಿರರ್ ಇಲ್ಲ ಅಂದರೆ ಒಂಥರ ಕೈ ಮುಡ್ದೋದಂಗೆ ಲೆಕ್ಕಾಚಾರ. ಬನ್ನಿ, ಇಲ್ಲಿ ಗಾಡಿ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಈ ಕಡೆ ಹಾರ್ಕೊಂಡು ಹೋಗಿ ಅಲ್ಲಿ ತಗೊಂಬರ್ಬೇಕು. ಅಲ್ಲಿ ಕಾಣಿಸೋದಲ್ಲ, ಅದು MGP. ಈ ಯೂಟರ್ನ್ ಬೇರೆ ಇಲ್ಲ, ಇಲ್ಲಿ ಗಾಡಿ ಸೈಡ್ ಹೊಡಿಯೋಣ ಬನ್ನಿ. ಸ್ನೇಹಿತರೆ, ಅಲ್ಲಿ ರೋಡ್ ಕ್ರಾಸ್ ಮಾಡೋಕ್ಕೆ ಜಾಗನೇ ಇಟ್ಟಿಲ್ಲ, ಅದಕ್ಕೆ ತಲೆ ಕಟ್ಟೋಗ್ಬಿಟ್ಟು ಯೂಟರ್ನ್ ಹಾಕೊಂಡೆ ಹೋಗ್ತಾ ಇದ್ದೀನಿ ವಾಪಸ್ಸು. 1 ಕಿಲೋಮೀಟ್ರ್ ಆಗುತ್ತೆ, ಪರವಾಗಿಲ್ಲ. ಗಾಡಿ ಅಲ್ಲೇ ಹಾಕ್ಕೊಂಡು, ಅಕಸ್ಮಾತ್ ಏನೋ ಕನ್ಫ್ಯೂಸ್ ಆಯಿತು ಮಿರರ್ ಕೊಡೋದ್ರಲ್ಲಿ ಅಂತಂದರೆ ಅವ್ರಿಗೆ ತೋರಿಸ್ಬಿಡೋಣ. ನನಗೆ ಇವಾಗ ಏನಪ್ಪ ಮೇನ್ ದೊಡ್ಡ ಟಾಸ್ಕು ಅಂದರೆ, ಅಲ್ಲೇ ಹೇಳ್ತೀವಿ ಮನೆ ನಿಮಗೆ, ಹಿಂದೆಗಡೆ ಕ್ಯಾಪ್ ಸಿಗುತ್ತೆ, ಸಿಗೋಲ್ಲ ಅಂತಲ್ಲ, ಬಟ್ ಅದು ಬ್ಲ್ಯಾಕ್ ಕಲರ್ ಸಿಗುತ್ತೆ. ಅದು ಪೇಂಟ್ ಮಾಡಿಸೋದೇ ದೊಡ್ಡ ತಲೆನೋವು ಇವಾಗ. ಆಮೇಲೆ ಮಿರರ್ದು ಎಷ್ಟಾಗುತ್ತೆ ರೇಟು ಎಲ್ಲ ಇನ್ ಡೀಟೇಲಾಗಿ ತೋರಿಸ್ಕೊಡ್ತೀನಿ ನಿಮಗೆ. ಯಾಕಂದರೆ ಅಕಸ್ಮಾತ್ ನಿಮ್ದು ಯಾವಾಗ ಏನೋ ಹೆಚ್ಚು ಕಮ್ಮಿ ಆದಾಗ, ಆಮೇಲೆ ಇನ್ಸಿಡೆಂಟ್ ಹೆಂಗಾಯಿತು ಅಂತ ಕೇಳ್ತಾ ಇದ್ದೀರಲ್ಲ, ಫಸ್ಟ್ ಇದು ತೊಗೊಳೋಣ ಬನ್ನಿ. ಇದು ತೊಗೊಂಡ್ಮೇಲೆ ನಮಗೆ ಹೇಳ್ತೀನಿ ಏನಾಯಿತು ಕತೆ ಅಂತ. ಪಾಪ ನಮ್ಮ ಹತ್ರ ಫುಲ್ ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿ ಮೈಂಡು. ಇವಾಗ ಬೇರೆ ಡ್ಯೂಟಿ ಮಾಡೋಣ ಅಂತ ಬಂದಿದ್ದೀನಿ. ಅದು ಏನೇನು ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಸ್ನೇಹಿತರೆ, ನನ್ನ ಅದೃಷ್ಟ ಚೆನ್ನಾಗೈತೋ ಇಲ್ಲ ಚೆನ್ನಾಗಿಲ್ಲೋ ಅಂತ ಏನು ಹೇಳೋಕೆ ಗೊತ್ತಾಗಲ್ಲ. ಯಾಕಂದರೆ ಇವತ್ತು ಫಸ್ಟ್ ಟೈಮು ನಮ್ಮ ಹೊಸಕೋಟೆಯಲ್ಲಿರೋ ಜೆನ್ಯೂನ್ ಪಾರ್ಟ್ಸ್ ಸಿಕ್ಬಿಡ್ತು. ಅದೊಂದು ಖುಷಿಯಾದ ವಿಚಾರ. ಇದು ಗ್ಲಾಸು, ಇದು ಹಿಂದೆಗಡೆ ಕ್ಯಾಪು, ಎರಡಕ್ಕೂ ಎಷ್ಟಾಗಿರ್ಬೋದು ಅಂದಾಜು ಒಂದು ಬಿಲ್ ಲೆಕ್ಕ ಹಾಕ್ಕೊಳ್ಳಿ. ನಾನಂತೂ ಸೀರಿಯಸ್ಸಾಗಿ ಶಾಕ್ ಆಗಿಬಿಟ್ಟೆ. ಯಾಕಂದರೆ ಬೇರೆ ಗಾಡಿಗಳು ಕಂಪೇರ್ ಮಾಡಿದ್ರೆ, ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ, ಮಾರುತಿ A1 ಬ್ರ್ಯಾಂಡ್ ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕಮ್ಮಿ ಪ್ರೈಸಲ್ಲಿ ಒಬ್ಬ ಮಿಡಲ್ ಕ್ಲಾಸು ಇಲ್ಲ ಲೋವರ್ ಮಿಡಲ್ ಕ್ಲಾಸ್ ಕೂಡ ಅಫೋರ್ಡ್ ಮಾಡೋ ಅಂಥ ಒಂದು ಗಾಡಿ, ಇಲ್ಲಾಂದರೆ ಪಾರ್ಟ್ಸ್ಗಳು ಏನೇ ಹೆಚ್ಚು ಕಮ್ಮಿ ಆದ್ರೂ ಆರಾಮಾಗಿ ತೊಗೊಬೋದು, ಮೋಸನೇ ಇಲ್ಲ. ಎರಡಕ್ಕೂ ಸೇರಿ 327 ರೂಪಾಯಿ ಆಗೈತೆ. ಅಯ್ಯೋ, ನಾನು ಶಾಕ್ ಆಗ್ಬಿಟ್ಟೆ. ಬೇಕಾದ್ರೆ ಬಿಲ್ಲೇ ಇದೆ, ತೋರಿಸ್ತೀನಿ ರಾಪ. ಯಾಕೆ ಸುಳ್ಳು ಹೇಳಿ ನಿಮಗೆ, ನೋಡ್ರಿ ಇಲ್ಲೇ ಐತೆ ಬಿಲ್ಲು, 327 ರೂಪಾಯಿ. ಇದು ಆರ್ಡರ್ ನಂಬರು ಇಲ್ಲೇ, ಇದ್ರ ಮೇಲೂ ಇದು ತೋರಿಸ್ತೀನಿ ನೋಡ್ರಿ. ಇದು ಗ್ಲಾಸ್ ಬಂದ್ಬಿಟ್ಟು 198 ರೂಪಾಯಿ, ಗ್ಲಾಸೇ ಜಾಸ್ತಿ. ಇದು ಬಂದ್ಬಿಟ್ಟು 129 ರೂಪಾಯಿ. ಬಟ್ ಇದರಲ್ಲಿ ಇನ್ನೊಂದು ಏನಂದರೆ ಉರಿಯೋದು ನಿಮಗೆ, ಈ ಪಾರ್ಟ್ ಏನು ಬಂದೈತೆ ಇದು ಈ ಥರ ಬರುತ್ತೆ ನಿಮಗೆ, ಕಾಣಿಸ್ತಾ ಇದೆಯಾ? ಇದಕ್ಕೆ ಪೇಂಟ್ ಮಾಡಬೇಕು. ಇದು ಸಿಲ್ವರ್ ಕಲರ್ ಥರ ಐತೆ, ಇದಕ್ಕೆ ಪೇಂಟ್ ಮಾಡಿಸ್ಬೇಕು. ಈಗೇನಿದು ತಗೊಂಡಿದ್ದೀನೋ ಇದಕ್ಕೆ 1 to 3 ಖರ್ಚಾಗೋದು ಪೇಂಟ್ ಮಾಡಿಸ್ಬೇಕಾರೆ. ಪೇಂಟ್ ಪಕ್ಕ ಒಂದು 500 ರೂಪಾಯಿ ಹೇಳ್ತಾನೆ. ಇದು ಒಂದೇ ಒಂದು ಮಿರರ್ ಇದು ಮಾಡ್ಕೊಡೋಕ್ಕೆ. ನೋಡ್ರಿ ಹೆಂಗೈತೆ ಕತೆ. ಮಾರುತಿ ಅವ್ರು ಮಾಡ್ತಾರೆ, ವಿತ್ ಪೇಂಟ್ ಸಮೇತ ಕೊಟ್ಬಿಡ್ಬೇಕು. ಇನ್ನೂ ನೆಮ್ಮದಿ ಜೀವನ ಅಂದ್ಕೊಳ್ರಿ. ಅಯ್ಯೋ, ಅವನು ಯಾರೋ ತಾತಪ್ಪ ಹೊಡೆದಾಕಿದ್ದಕ್ಕೆ ಮಿರರ್ನ. ಇವಾಗ ನನಗೆ ಈ ಪರಿಸ್ಥಿತಿ. ಏನು ತಗೋಣ ಅಂತೇನಿಲ್ಲ, ಬಟ್ ಇನ್ಸಿಡೆಂಟ್ ಹೆಂಗಾಯಿತು ಅಂತ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ರಿ. ನೆನ್ನೆ ಮನೆಯಿಂದ ಫಿಲಮ್ಗೆ ಹೋಗೋಣ ಅಂತ ಹೊರಟೆ. ನಮ್ಮ ಹುಡುಗ ಮನೆ ಹತ್ರ ಪಿಕಪ್ ಮಾಡೋಣ ಅಂತ. ಮನೆಯಿಂದ ಕರೆಕ್ಟಾಗಿ ಒಂದು 100 ಮೀಟ್ರ್ ಅಷ್ಟಿದ್ದೀನಿ ನಮ್ಮ ಹುಡುಗ ಮನೆ. ಅಲ್ಲೇ ಹೋಗಿ ಪಿಕಪ್ ಮಾಡೋಣ ಅಂತ
ಹೋಗ್ತಾಯಿದ್ದೆ. ಆ ಕಡೆಯಿಂದ ಒಂದು ವೆನ್ಯೂ ಕಾರ್ ಬರ್ತಾಯಿತ್ತು, ಹೊಂಡೈ ವೆನ್ಯೂ. ಯಾರೋ ವಯಸ್ಸಾಗೈತೆ, ಅವ್ರು ಬಂದ್ಬಿಟ್ಟು ಆ್ಯಕ್ಚುಲಿ ಪೂಜಾರಿ. ಹಿಂದೆಗಡೆ ಜುಟ್ಟೆಲ್ಲ ಬಿಟ್ಟವ್ರೆ, ನಾಮ ಎಲ್ಲ ಇಟ್ಟಿದ್ರು, ತಿಲ್ಕ ಎಲ್ಲ ಇಟ್ಟಿದ್ರು. ಯಾರೋ ಐನೋರು, ಪ್ರಾಪರ್ ಐನೋರು ರೆಡಿ ಆಗಿದ್ರು. ಅವರೆಲ್ಲ ಹೋಗ್ತಾಯಿದ್ರು. ಅವರು ಪಕ್ಕದ ಊರು ಅಂತ ಹೇಳಿದ್ರು. ಬಟ್ ಇದ್ರಿಗೆ ಅವರೆಲ್ಲೋ ನಾನು ನೋಡಲಿಲ್ಲ ಅವ್ರನ್ನ. ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡ್ತಾ ಇರೋದು. ಒಂದೇ ಹೋಗ್ತಾಯಿದ್ದೆ ನಾನು ಕರೆಕ್ಟಾಗಿ ಒಂದು 50 ಮೀಟ್ರ್ ಇದ್ದಂಗೆ, 50 ಅಲ್ಲ, ಒಂದು 100 ಮೀಟ್ರ್ ಇದ್ದಂಗೆ ನಾನು ಡಿಪ್ಪರ್ ಹೊಡೆದೆ, ಡಿಮ್ ಆ್ಯಂಡ್ ಅಪ್ ಹೊಡೆದೆ. ಬರ್ತಾಯಿದ್ದೀನಿ, ಸ್ವಲ್ಪ ಸೈಡ್ಗೆ ಹಾಕಲಿ. ಯಾರಣ್ಣ ಒಬ್ಬರು ಡಿಮ್ ಆ್ಯಂಡ್ ಅಪ್ ಹೊಡೆದವ್ರು ಅಂದರೆ ಸಿಂಗಲ್ಲು, ಈ ಕಡೆಯಿಂದ ಒಬ್ಬರು ಯಾರಣ್ಣ ಸಿಂಗಲ್ ಡಿಮ್ ಆ್ಯಂಡ್ ಅಪ್ ಹೊಡೆದವ್ರು ಅಂದರೆ ಸ್ಲೋ ಮಾಡ್ಕೊಳ್ಳಿ, ಇಲ್ಲ ಜಾಗ ಇಲ್ಲ ಲೆಫ್ಟ್ಗೆ ಹೋಗಿ ಒಂದು ಚೂರು ಅಂತ ಅದು ಇಂಡಿಕೇಶನ್ ಕೊಡೋ ಥರ. ಅವ್ರೇನು ಮಾಡ್ಬಿಟ್ರು, ಅವ್ರಿಗೆ ಗೊತ್ತಾಗಿಲ್ಲ ಪಾಪ, ವಯಸ್ಸಾಗೈತೆ, ಒಂದು ರೇಂಜಿಗೆ ವಯಸ್ಸಾಗೈತೆ, ತುಂಬ ವಯಸ್ಸಾಗಿಲ್ಲ, ಒಂದು ರೇಂಜಿಗೆ ವಯಸ್ಸಾಗೈತೆ, ಗೊತ್ತಾಗಿಲ್ಲ ಅವ್ರಿಗೆ. ಅವ್ರೇನು ಮಾಡ್ಬಿಟ್ರು, ಇವನೇನೋ ಡಿಮಾಂಡ ಪಡಿತವ್ರೆ ಬಿಡು ಅಂತ ಬಂದ್ಬಿಟ್ರು. ಜಾಗ ಇರೋದು ಇಷ್ಟೇ ಅಲ್ಲಿ. ನಾನು ಲೆಫ್ಟಿಗೆ ಹೋದರೆ ತಿಪ್ಪೆ ಐತೆ, ತಿಪ್ಪೆ ಆಮೇಲೆ ಕಲ್ಲೆಲ್ಲ ಇಟ್ಟವ್ರಲ್ಲಿ. ರೈಟ್ ಅವ್ರು ಲೆಫ್ಟ್ಗೆ ಆರಾಮಾಗಿ ಒಂದು ಚೂರನ್ನ ಹೋಗ್ಬೋದಾಗಿತ್ತು, ಒಂದು ಚೂರು ಹೋಗಿರೋ ಮಿರರ್ ಟಚ್ ಆಗ್ತಾ ಇರಲಿಲ್ಲ. ನಾನು ಒಂದು ರೇಂಜಿಗೆ ಸ್ಪೀಡಲ್ಲಿದ್ದೆ, ಒಂದು 40ರಲ್ಲಿದ್ದೆ. ಯಾಕಂದ್ರೆ ಟೈಮ್ ಆಗಿಬಿಟ್ಟಿತ್ತು ಅಂತ ಪಿಕಪ್ ಮಾಡೋಣ 40ರಲ್ಲಿ ಹೋಗ್ತಾ ಇದ್ದೆ. ಅವರು ಆ ಕಡೆಯಿಂದ 40-50ರಲ್ಲಿ ಬರ್ತಾವ್ರೆ. ಇಬ್ಬರು ಒಂದೇ ಅವರೇ ಸ್ಪೀಡಲ್ಲಿ ಹೋಗ್ತಾ ಇದ್ರಿ. ಅವ್ರೇನು ಅನ್ಕೊಂಬಿಟ್ಟವ್ರೆ, ಪಾಸ್ ಆಗುತ್ತೆ ಬಿಡು ಅಂತ ಅನ್ಕೊಂಬಿಟ್ಟವ್ರೆ. ನಂಗೆ 100% ಗೊತ್ತಿದ್ದು ಪಾಸ್ ಆಗಲ್ಲ ಅದು ಅಂತ. ಯಾಕಂದ್ರೆ ನಾನು ಅನ್ಎಕ್ಸ್ಪೆಕ್ಟೆಡ್ ಅದು ಡಿಮಾಂಡ ಪಡ್ದಿದ್ದೀನಿ, ಅವ್ರು ಬರಲ್ಲ ಅನ್ಕೊಂಡಿದ್ದೆ. ನೋಡ್ರೆ ಪಟ್ಟಂತ ಬಂದ್ಬಿಟ್ರು, ರೈಟ್ ಸೈಡ್ ತಿರ್ಗಿಸ್ಬಿಟ್ರು. ನನಗೆ ಅವ್ರು ರೈಟ್ ಸೈಡ್ ತಿರ್ಗಿಸಾಗ ಏನು ಮಾಡೋಕೆ ಅರ್ಥ ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಟ್ರೈಟ್ ಟು ಸ್ಟ್ರೈಟ್ ಹೊಡೆದೆ. ಹೋಗಿ ಅವ್ರು ಡಮಾರ್ ಅಂತ ಹೊಡೆದಿದ ತಕ್ಷಣ ನಾನು ಬೇರೆ ವಿಂಡೋ ಇಳಿಸ್ಬಿಟ್ಟಿದ್ದೆ, ಗ್ಲಾಸ್ ಇಳಿಸ್ಬಿಟ್ಟಿದ್ದೆ ನಾನು. ಈ ಗ್ಲಾಸ್ ಏನೈತೆ ಇದನ್ನು ಇಳಿಸಿದ್ದೆ, ಗ್ಲಾಸ್ ಓಪನ್ ಮಾಡಿಬಿಟ್ಟಿದ್ದೆ ನಾನು. ಯಾರು ಹಾಕೋದು ಬೇಡ, ನೆನ್ನೆ ವೆದರ್ ಬೇರೆ ಫುಲ್ ಮಳೆ ಥರ ಇತ್ತು, ಅದಕ್ಕೆ ಓಪನ್ ಮಾಡಿಬಿಟ್ಟಿದ್ದೆ. ಅಣ್ಣ ಹೊಡೆದ ಏಟ್ಗೆ ಡೈರೆಕ್ಟ್ ಇಂಪ್ಯಾಕ್ಟು, ಡೈರೆಕ್ಟ್ ಗ್ಲಾಸ್ ಬಂದು ತುಬಕ್ಕಂದಿಲ್ಲಿ ಬಿತ್ತು. ನಾನು ಹಂಗೆ ಕಣ್ಮುಚ್ಕೊಂಬಿಟ್ಟೆ. ಒಂದು ಕರೆಕ್ಟಾಗಿ ಒಂದು 10-20 ಮೀಟ್ರ್ ನಿಲ್ಲಿಸಿದೆ. ಅವರೊಂದು 30-40 ಮೀಟ್ರ್ ಹೋದ್ಮೇಲೆ ನಿಲ್ಲಿಸವ್ರೆ. ನಾನು ನಿಲ್ಲಿಸ್ತಾರೋ ಇಲ್ಲ ಅನ್ಕೊಂಡಿದ್ದೆ. ನನಗೆ ದೇವರಣ್ಣ ನೀವು ಕಾಣಿಸೋದಿಲ್ಲ ಕ್ಯಾಮ್ರಲ್ಲಿ, ಇಲ್ಲೆಲ್ಲ ಕೈಗೆಲ್ಲ ಏಟಾಯಿತು. ನಾನು ಕೈಗೆಲ್ಲ ಇದೆಲ್ಲ ಚುಚ್ಕೊಂಡಿತ್ತು ಇಲ್ಲಿ, ಆಮೇಲೆ ಇಲ್ಲೆಲ್ಲ, ಆಮೇಲೆ ಗಾಡಿ ಫುಲ್ ಇಲ್ಲೆಲ್ಲ ಆಗಿಬಿಟ್ಟಿತ್ತು. ಫುಲ್ ಗ್ಲಾಸ್ ಎಲ್ಲ ಫುಲ್ ಚೂರೆಲ್ಲ. ಇನ್ನೂ ಇಲ್ಲೆಲ್ಲ ಇದು ನೋಡ್ರಿ, ಇಲ್ಲೆಲ್ಲ ಹಂಗೆ ಐತೆ, ಕಾಣಿಸ್ತಾ ಇರ್ಬೋದು ನಿಮಗೆ ಗ್ಲಾಸ್ ಚೂರುಗಳವೆಲ್ಲ. 2 ದಿವಸ ನಾನು ಕಂಡೆ, ಬಟ್ ಟೈಮ್ ಆಗಲಿಲ್ಲ. ನೋಡ್ರಿ ಇಲ್ಲೆಲ್ಲ ಬಿದ್ದೈತೆ. ನಾನೇ ಇದನ್ನು ಅರ್ಧವ್ರು ಕೂತ್ಕೊಂಡು ಕ್ಲೀನ್ ಮಾಡಿದೆ. ಆಮೇಲೆ 500ಗೆ ಇಳಿದ್ಬಿಟ್ಟು ಹೋದೆ. ಅದೇ ಟೈಮ್ಗೆ ನಮ್ಮ ಹುಡುಗ ಫೋನ್ ಮಾಡಿದೆ, ಯಾಕೋ ಏನಾಯಿತು ಅಂತಂದ. ಅವ್ರು ಅದೇ ಟೈಮ್ ಮನೆಯಿಂದ ಆಚೆ ಬಂದ. ಯಾಕಂದ್ರೆ ಅವ್ರ ಮನೆ ಹತ್ರನೆಲ್ಲ ಆಗಿದ್ದು, ಮನೆ ಮುಂದೆನೇ ಆಗಿದ್ದು ಅವ್ರ ಇನ್ಸಿಡೆಂಟು. ಮನೆಯಿಂದ ಆಚೆ ಬಂದ. ಸರಿ ಅಂದ್ಬಿಟ್ಟು ಹೋಗಿ 500 ಹತ್ರ ಮಾತಾಡ್ತಿದ್ದೆ. ಅಲ್ಲ ಗೊತ್ತಾಗಲ್ಲ ಏನೋರೆ, ಒಂದೇ ಒಂದು ಮಾತು ಹೇಳ್ರಿ. ನಾನು ಒಂದೇ ಕ್ವಶನ್ ಕೇಳಿದ್ದೆ ಅವ್ರಿಗೆ, ಅಣ್ಣ ನಂದು ಏನಾದ್ರು ತಪ್ಪಿತ್ತು ಅಂದರೆ ನೀನು ಹಾಕ್ಕೊಟ್ರೆ ಚಪ್ಪಲಿಯಲ್ಲಿ ಹೊಡೆದ್ಬಿಟ್ಟು ಕೆಳದಲ್ಲಿ ಹೊಡೆದ್ಬಿಟ್ಟು ನಂಗೇನು ಬೇಜಾರೇ ಇಲ್ಲ ಅಂತಂದೆ. ಅಣ್ಣ ಇಲ್ಲ ನಂದೇ ತಪ್ಪು, ನೀವು ಡಿಮಾಂಡ ಪಡೆದ್ರೆ ನಂಗೆ ಏನು ಮಾಡೋಕ್ಕೆ ಗೊತ್ತಾಗಲಿಲ್ಲ, ಗಾಬರಿಗೆ ರೇಟಿಗೆ ಬಂದ್ಬಿಟ್ಟು ಅಣ್ಣ ಅಂತಂದ್ರು. ಒಂದೇ ಮಾತಾಡಿದ್ದು. ನಾನು ನೆಕ್ಸ್ಟ್ ಮಾತು ಏನೂ ಮಾತಾಡಿಲ್ಲ. ಸರಿ ಆಯಿತು ಹೋಗಿ ಅಂದ್ಬಿಟ್ಟೆ. ಆಮೇಲೆ ಯಾವ ಊರು ಅಂತ ಕೇಳಿದೆ. ಇಲ್ಲ ಪಕ್ಕದೂರು ಅಂತಂದರು. ನಾನು ಅಣ್ಣ ನಿಮ್ಮನ್ನೆಲ್ಲೂ ನೋಡಲೇ ಇಲ್ಲ ಅಂತಂದೆ. ಅಣ್ಣ ಇಲ್ಲ ಪಕ್ಕದೂರೇ ಅಂತಂದರು. ಆಮೇಲೆ ನಮ್ಮ ಊರು ಜನ ಎಲ್ಲ ಇಟ್ಕೊಂಡು ಇಲ್ಲಣ್ಣ ಪಕ್ಕದೂರವರೇ ಅಂತಂದರು. ಸರಿ ಆಯಿತು ಹೋಗಲಿ ಪರವಾಗಿಲ್ಲ, ಇನ್ನು ಊರಲ್ಲಿ ನಿಂತ್ಕೊಂಡು ನಾನು ಜಗಳ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಊರಲ್ಲಿ ಮರ್ಯಾದೆ ಇದೆ. ಇನ್ನು ಆಗಿರೋ ಇಷ್ಟಕ್ಕೆ ನಾನು ಕಿತ್ತಾಡ್ಕೊಂಡು ಜಗಳ ಮಾಡಿಕೊಂಡು ಅಲ್ಲೆಲ್ಲ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಆಯ್ತು ಹೋಗಿ 500 ಹುಷಾರಾಗಿ ಹೋಗಿ. ಯಾರನ್ನ ಡಿಮಾಂಡ್ ಅಪ್ ಮಾಡಿದ್ರೆ ಸ್ಲೋ ಮಾಡ್ಕೊಳ್ಳಿ, ಇಲ್ಲ ನೀವು ಡಿಮಾಂಡ್ ಅಪ್ ಮಾಡ್ಕೊಂಡ್ರೆ ನಾನು ಸ್ಲೋ ಮಾಡ್ಕೊತಾ ಇದ್ದೆ. ನನ್ನ ದಿನ ಅದು ವೃತ್ತಿ, ಅದು ನಾನು ಗಾಡಿ ಓಡಿಸೋದು. ನೀವು ಡಿಮಾಂಡ್ ಅಪ್ ಹೊಡೆದ್ರೆ ನಾನು ದೇವರನ್ನ ಸ್ಲೋ ಮಾಡ್ಕೊತಾ ಇದ್ದೆ ಅಂತಂದೆ. ಇಲ್ಲಣ್ಣ ನೋಡಲಿಲ್ಲ ಸರಿ ಅಂತಂದು. ಅವ್ರ ಗ್ಲಾಸ್ ಮಿರರು ಹೊಡೆದೋಗಿತ್ತು, ಬಟ್ ಅವ್ರದ್ದು ಹಿಂದೆಗಡೆ ಹೊಡೆದೋಗಿರ್ಲಿಲ್ಲ, ನನ್ನ ಮುಂದೆ ನಂದು ಹೊಡೆದೋಗಿತ್ತು. ಅದು ಹೊಡೆದೋಗಿತ್ತು. ಏನು ಇವಾಗ ನೋಡ್ತಾ ಇರಲ್ಲ, ಇದು ಹೊಡೆದೋಗಿತ್ತು. ಬಟ್ ಇದು ಪೂರ್ತಿ ಕ್ರ್ಯಾಕ್ ಬಿಟ್ಟು ಏನೂ ಆಗಿರಲಿಲ್ಲ. ಇದು ಕೆಳಗಡೆ ಬಿದ್ದೋಗಿತ್ತು, ಇದು ಕಳ್ಸ್ಕೊಂಡು ಕೆಳಗಡೆ ಬಿದ್ದೋಗಿತ್ತು. ಅದೇನಾಗ್ಬಿಡ್ತು, ಬಿದ್ದಾದ್ಮೇಲೆ ಆ ಕಡೆಯಿಂದ ಒಂದು ಆಪೋಸಿಟ್ 2 ವೀಲರ್ ಅವ್ನು ಬಂದ್ಬಿಡ್ತು. 2 ವೀಲರ್ ಅವ್ನು ಪಾಪ ನೋಡಲಿಲ್ಲ, ಗಮನಿಸಲಿಲ್ಲ, ಅದು ಬಿದ್ದೋಗಿದೆ. ಅದ್ರ ಮೇಲೆ ಹಚ್ಬಿಟ್ಟು ಅದು ಹಚ್ಚಿದಾಗ ಹೊಡೆದೋಗಿದೆ. ಅದು ಇಲ್ಲ ಅಂದೇರಿ ಇದು ಹೊಡೆದೋಗ್ತಾ ಇರಲಿಲ್ಲ, ಜಸ್ಟ್ ಗ್ಲಾಸ್ ಕೂಡ ತಗೊಬೇಕಾಗಿತ್ತು. ಇದು ಹೊಡೆದೋಗ್ತಾ ಇರಲಿಲ್ಲ. ಅದು 2 ವೀಲರು ಮಿಸ್ಸಾಗಿ ಹಚ್ಬಿಟ್ಟ. ಅದ್ರ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಹಚ್ಚಿಸೋನು ನಮ್ಮೂರವನೇ. ಇನ್ನು ಯಾರ ಹತ್ರ ನಿಂತ್ಕೊಂಡು ಜಗಳ ಮಾಡ್ತೀರಾ ಊರಲ್ಲಿ ಆಗಿರೋ ವಿಷಯ. ಅದಕ್ಕೆ ನಾನು ಹಾಳಾಗಿ ಹೋಗಲಿ ಅಂತ ಬಿಟ್ಟೆ. ನನ್ನ ಟೈಮ್ ಸರಿಯಿಲ್ಲ ಅಂತ ನಮ್ಮ ಹುಡುಗರೆಲ್ಲ ಇಟ್ಕೊಂಡು ಎಲ್ಲೋ ಆಗಬೇಕಾಗಿತ್ತು, ಇಲ್ಲಿ ಆಗೈತೆ, ಬಿಟ್ಟಾಕೋ, ದೊಡ್ಡದಾಗ ಚಿಕ್ಕದಾಗ ಆಗೈತೆ ಅಂತಂದರು. ಸರಿ ಬಿಡು, ಆಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ, ಅದನ್ನು ಇಟ್ಕೊಂಡು ಯೋಚನೆ ಮಾಡೋಕ್ಕಾಗಲ್ಲ ಅಂತ ಸೀದಾ ಮೂವಿಗೆ ಹೋಗಿ ನೆನ್ನೆ ಕರಾವಳಿ ಮೂವಿ ಎಲ್ಲ ನೋಡಿಕೊಂಡು ವಾಪಸ್ ಮನೆಗೆ ಬಂದು. ಬಟ್ ನೆನ್ನೆ ಪೂರ್ತಿ ಅದೇ ಮೈಂಡಲ್ಲಿತ್ತು ಕರಾವಳಿ ಮೂವಿ. ನನಗೇನು ಅರ್ಥನೇ ಆಗಿಲ್ಲ ಅನ್ಕೊಳ್ರಿ, ಬೇರೆ ಇದೇ ಯೋಚನೆ ಇತ್ತು, ಹಿಂಗೆ ಆಗೋಯ್ತೆ ಹೆಚ್ಚು ಕಮ್ಮಿ ಅಂತ. ಏನು ಮಾಡೋಕ್ಕಾಗಲ್ಲ, ಆಗ್ತಾ ಇರುತ್ತೆ. ಬಟ್ ಇವಾಗ ಇಷ್ಟರಲ್ಲೇ ಇದನ್ನು ಪೇಂಟ್ ಮಾಡಿಸ್ಬೇಕು. ಏರ್ಪೋರ್ಟಲ್ಲಿ ಮಾಡಿಸೋದು, ಎಲ್ಲಿ ಮಾಡಿಸೋದು ನೋಡೋಣಂತೆ. ವೈಟ್ಫೀಲ್ಡಲ್ಲಿ ಒಂದು ಕಡೆ ಗೊತ್ತಿರೋರವ್ರೆ, ಅವ್ರು ಏನೋ ಮಾಡ್ತಾರ, ಏನು ಕತೆ ಅಂದಿದ್ದನ್ನು ನೋಡ್ಬಿಟ್ಟು ಯೋಚನೆ ಮಾಡೋಣ. ಈಗ ಸದ್ಯಕ್ಕೆ ಹೋಗೋಣ ಬನ್ನಿ. ಇವಾಗ ಫಸ್ಟ್ ಕೆಲಸ ಇವಾಗ ಗ್ಲಾಸ್ ಫಿಟ್ ಮಾಡ್ಬಿಡ್ತೀನಿ ಬನ್ನಿ, ಇಲ್ಲೇ ಫಿಟ್ ಮಾಡ್ಬಿಡೋಣ. ಯಾಕಂದ್ರೆ ರೈಟ್ ನನಗೆ ಕೈ ಮುರಿದೋದಂಗೆ ಆಗ್ಬಿಡ್ತದೆ, ಏನು ಕಾಣಿಸ್ತಾನೆ ಇಲ್ಲ, ಅದೊಂದು ದೊಡ್ಡ ತಲೆನೋ ಆಗ್ಬಿಡುತ್ತೆ. ಬನ್ನಿ ಫಿಟ್ ಮಾಡ್ಬಿಡೋಣ ಇವಾಗಲೇ. ಸ್ನೇಹಿತರೆ ಕಂಪ್ಯಾರಿಸನ್ ನೋಡಿ ಹೆಂಗೈತೆ. ಇದು ಬಂದ್ಬಿಟ್ಟು ಹಳೆಯದು, ಇದು ಬಂದ್ಬಿಟ್ಟು ಹೊಸದು. ಇದರಲ್ಲಿ ಒಂದೇ ಒಂದು ಕಂಬಿ ಯಾವುದೋ ಐತೆ, ಅದು ಇದ್ರಲ್ಲಿ ಕೊಟ್ಟಿಲ್ಲ. ಅದಕ್ಕೆ ಇದರಲ್ಲಿರೋದಕ್ಕೆ ಕಿತ್ಬಿಟ್ಟು ಅದಕ್ಕೆ ಹಾಕೊಂಬಿಡೋಣ.
ಏನಂತೀರಾ? ಸೇಮ್ ನೋಡಿ ರೈಟು, ಇದು ರೈಟು 7 to R3 ಪಿ ಆರು ಪಕ್ಕ ಇದೆ. ಒರಿಜಿನಲ್ ಮಿರರು, ಜೆನ್ಯೂನ್ ಪಾರ್ಟ್ಸ್ದು. ಆಮೇಲೆ ನಮ್ಮ ಮಾರುತಿ ಅವರು ಗಾಡಿಗಳು ಯಾರು ಇಟ್ಟಿದ್ರು, ಇಟಿಗಾಗಲಿ ಶಿಫ್ಟ್ ಆಗಲಿ ಏನೇ ಆದ್ರೂ ಜೆನ್ಯೂನ್ ಪಾರ್ಟ್ಸಲ್ಲಿ ಹಾಕ್ಸಿ. ಯಾಕಂದರೆ ಪಾರ್ಟ್ಗಳೆಲ್ಲ ಸಿಕ್ಕಾಪಟ್ಟೆ ಕಮ್ಮಿ. ನಾವು ಆಚೆ ಕಡೆ ಯಾವುದೋ ಲೋಕಲ್ ಹಾಕ್ಸೋಕೆ ಹೋಗಿ 4-5 ಇದೆ. ಅದಕ್ಕೇ ಏನಿದೆ ಬೆಸ್ಟ್ ಪಾರ್ಟು ಒರಿಜಿನಲ್ ಹಾಕ್ಸೋದೇ ಬೆಸ್ಟು. ಅದಕ್ಕೇ ಹಾಕ್ಸೋಣ ಅಂತ ಇಲ್ಲೇ ಬಂದು. ಇದು ಬಂದ್ಬಿಟ್ಟು ಕ್ರೀಮು ಒಳಗಡೆ, ಅಂದರೆ ಗ್ರೀಸ್ ಥರ ಏನು ಹಾಕೋರು ಇಲ್ಲಿ. ಇದೇನು ಗಮ್ಮೇನಾಯ್ತು ಒಳಗಡೆ ದೊಡ್ಡ ಸ್ಟಿಕ್ಕರ್ ಥರ ಪ್ಲಾಸ್ಟರು ಏನೋ. ಬನ್ನಿ ಫಿಕ್ಸ್ ಮಾಡೋಣಂತೆ. ಸ್ನೇಹಿತರ ಫೈನಲ್ಲಿ ಮಿರರ್ ಫಿಟ್ಟಿಂಗ್ ಆಗೋಯ್ತು. ಫಿಟ್ಟಿಂಗ್ ಮಾಡಿಬಿಟ್ಟೆ ಕೂತ್ಕೊಂಡು. ಯಪ್ಪ ಇದು 2-3 ಲಾಕ್ ಇರ್ತದೆ, ಕರೆಕ್ಟಾಗಿ 3 ಲಾಕು. 1 ಲಾಕ್ ಪಕ್ಕ ಕೂತ್ಕೊಂಡ್ಬಿಡುತ್ತೆ. ಇನ್ನು 2 ಸೈಡಲ್ಲಿ ಐತೆ, ಲೆಫ್ಟ್ ರೈಟು ತಿರುಗೋದು. ಯಾಕಂದರೆ ಈ ಕಂಟ್ರೋಲಲ್ಲಿ ನಮ್ಮ ಕಂಟ್ರೋಲ್ ಆಗೋ ಥರ ಇರಬೇಕು. ಮಿರರ್ ಫಿಟ್ಟಿಂಗ್ ಮಾಡೋದು ಈಸಿ, ಬಟ್ ಇದು ಕಂಟ್ರೋಲರ್ಗೆ ಕರೆಕ್ಟಾಗಿ ಫಿಟ್ ಮಾಡ್ಬೇಕು ನಾವು. ಇಲ್ಲ ಅಂತಂದರೆ ಮಿರರ್ ಆ ಕಡೆ ಈ ಕಡೆ ತಿರುಗಲ್ಲ. ಇವಾಗ ನೋಡಿ, ಆ ಕಡೆ ಲೆಫ್ಟು ಈ ಥರ, ಹಿಂಗೆ ರೈಟು ಮೇಲೆ ಕೆಳಗಡೆ ಈ ಥರ ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಆಗಬೇಕು. ಆ ಅಡ್ಜಸ್ಟ್ ಆಗೋಕ್ಕೆ ಕರೆಕ್ಟಾಗಿ ನಾವು ಫಿಟ್ಟಿಂಗ್ ಮಾಡಬೇಕು. ಇಲ್ಲಾಂದರೆ ಪಕ್ಕ ಅಡ್ಜಸ್ಟ್ ಆಗೋಲ್ಲ. ಇವಾಗ ಫುಲ್ ಅಡ್ಜಸ್ಟ್ ಎಲ್ಲ ಮಾಡಿದ್ದಾಯಿತು. ನೆಕ್ಸ್ಟು ಇದೊಂದು ಐತೆ ದೊಡ್ಡದು, ಇದನ್ನು ಪೇಂಟ್ ಮಾಡಿಸ್ಬೇಕು. ನೋಡೋಣ ಎಲ್ಲಿ ಏನು ಕತೆ ಅಂತ ಪೇಂಟ್ ಮಾಡಿಸೋದು. 300 ರೂಪಾಯಿ ಆಗೈತೆ, ಪ್ಲಸ್ ಇದಕ್ಕೊಂದು 500 ರೂಪಾಯಿ ಸೇರಿಸಿದ್ರೆ ಒಂದು 900,000 ರೂಪಾಯಿ ಆಗೋ ಮಟ್ಟಕ್ಕೆ ಐತೆ. ನೋಡೋಣ ಏನು ಮಾಡೋದು ಅಂತ. ಬನ್ನಿ ಇವಾಗ ಡ್ಯೂಟಿ ಕಡೆ ಓಡೋಣ. ಡ್ಯೂಟಿ ಗೀಟಿ ಏನು ಮಾಡೋಣ, ಅದನ್ನು ಬಿತ್ತು ಅಂದರೆ ಇವತ್ತು ಡ್ಯೂಟಿ ಮಾಡ್ಕೊಂಡು ಏರ್ಪೋರ್ಟ್ ಏನಾರ ಹೋದರೆ ಅಲ್ಲೇ ಪೇಂಟಿಂಗ್ ಮಾಡಿಸ್ಬಿಡೋದು. ಚಲೋ ಹೊರಡೋಣ. ಇವತ್ತು ಮಿರರಿನ ಕತೆ ಹಿಂಗಾಗೈತೆ. ಯಪ್ಪ ನನಗಂತೂ ನೆನ್ನೆ ಫುಲ್ ಟೆನ್ಷನು. ಯಾಕಂದ್ರೆ ಪಾರ್ಟ್ ಸಿಗುತ್ತೋ ಇಲ್ಲೋ MGPಯಲ್ಲಿ, ಅದು ಹೊಸಕೋಟೆಯಲ್ಲಿ. ಇಲ್ಲಾಂದರೆ ಅಷ್ಟು ದೂರ ಯಾವನು ಹೋಗ್ತಾನೆ. ಸಿಟಿ ಸೆಂಟ್ರಿಗೆ ಹೋಗಬೇಕು, ಇಲ್ಲ ಕೇರ್ಪುರಂಗೆ ಹೋಗಬೇಕು, ಇಲ್ಲ ಭಟ್ರಳ್ಳಿಗೆ ಹೋಗಬೇಕು. ಅದೊಂದು ದೊಡ್ಡ ತಲೆನೋವು ಆಗ್ಬಿಟ್ಟಿತ್ತು. ಇದೆಲ್ಲ ತಗೊಂಡಿದ್ದಾದ್ಮೇಲೆ ಇವಾಗ ಪೇಂಟ್ ಮಾಡಿಸೋದು ಇನ್ನೊಂದು ದೊಡ್ಡ ಟಾಸ್ಕು. ನೋಡೋಣ ಅಂತೆ ಏನು ಮಾಡೋದು ಅಂತ. ಅಪ್ಪ ಇವಾಗ ಒಂದು ಸ್ವಲ್ಪ ನೆಮ್ಮದಿ ಆಯಿತು. ನಮ್ಮ ಅಪ್ಪನಷ್ಟು ನೆನ್ನೆ ಬೈತಾಯಿದ್ರು, ನೋಡೋ ಹಿಂಗೆಲ್ಲ ಮಾಡ್ಕೊಂಬತ್ತೀಯ ಗಾಡಿ ಹಿಂಗೆ ಅಂತ. ಏನು ಮಾಡೋಕ್ಕಾಗಲ್ಲ, ಗಾಡಿ ಅಂದಮೇಲೆ ಹೆಚ್ಚು ಕಮ್ಮಿ ಆಗ್ತಾ ಇರ್ತವೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಿಡ್ದು, ಸಣ್ಣ ಪುಟ್ಟ ಆಗೋದಕ್ಕೆಲ್ಲ. ನೆನ್ನೆ ಅದೇ ಹೇಳೋದಲ್ಲ, ದೊಡ್ಡದಾಗಲ್ಲ, ಸಣ್ಣದಲ್ಲಿ ಆಗೈತೆ. ಅದೊಂದು ಖುಷಿ. ಬನ್ನಿ ಡ್ಯೂಟಿ ಆನ್ ಮಾಡೋಣ. ನಮ್ಮ ಹುಡುಗರನ್ನ ಡ್ಯೂಟಿ ಇಲ್ಲ ಅಂತ ಇದ್ರು. ಅದೇನು ಕತೆ ಇವತ್ತು ನೋಡೋಣ ಇದ್ರದ್ದು. ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಸೀದಾ ಮನೆ ಕಡೆ ಹೋಗ್ಬಿಡ್ತೀನಿ ಗುರು. ನಾನು ಹೆವಿ ರಿಸ್ಕ್ ಏನು ತಗೊಳಕ್ಕೆ ಹೋಗಲ್ಲ ಈ ಓಲಾ ಹೋಗ್ಬಾರ್ದಂತೂ. ಯಾಕಂದರೆ ಗೊತ್ತು ಅದ್ರಲ್ಲಿ ಬಿಸ್ನೆಸ್ ಆಗೋಲ್ಲ ಅಂತ. ಹಿಂಸೆ ಆಗ್ಬಿಡೋದು. ನೋಡೋಣ ಏನು ಕತೆ ಅಂತ. ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಸ್ನೇಹಿತರೆ ಇಲ್ಲೇ ಕನ್ಮಂಗ್ಲ ಜಟ್ಟಲ್ಲಿ ಎತ್ಕೊಂಬಂದು ನಮ್ಮ ಗಾಡಿ ಇಲ್ಲಿ ಹಾಕಿದ್ದೀನಿ. ನಮ್ಮ ಗಾಡಿ ಜೊತೆ ಇನ್ನೊಂದು ಯಾವುದೋ ಗಾಡಿ ಐತೆ, ಇನ್ನೊಂದು ಗಾಡಿ ಐತೆ. ಇಲ್ಲಿ ಏಕ ಗಾಡಿಗಳಿವೆ ಅಂದ್ಕೊಳ್ರಿ. ನೋಡ್ರಿ ಬರೀ ಟ್ಯಾಕ್ಸಿಗಳ ಅಡ್ಡ ಆಗ್ಬಿಟ್ಟಿದೆ. ಈಗ ನನ್ನ ಮಗ ಮೊನ್ನೆ ಸಿಕ್ಕಿದ್ದ, ಇವತ್ತು ಗಾಡಿ ಸೈಡ್ಗೆ ಹಾಕಂಗೆ ಉಸ್ತಾವನೆ. ಯಾಕೆ ಮನೆಗೆ ನೀರಿಲ್ಲೇನಪ್ಪ? ಹಾಂ, ಯೂನಿಫಾರ್ಮ್ ಹಾಕಿಲ್ಲ, ಏನು ಹಾಕಿಲ್ಲ, ಉಗಿರಿ ಮಕ್ಕೆ ತುಬಕ್ಕಂತ. ಹಾಂ, ಸುಮ್ಮನೆ ಬಂದ್ಬಿಡ್ತಾರೆ ಗಾಡಿಗಳು ಎತ್ಕೊಂಡು. 2,000 ಮಾಡಿದೆ, 3,000 ಮಾಡಿದೆ ಅಂತ. ಇವತ್ತು ಎಷ್ಟು ಮಾಡ್ದ? ರೂಪಾಯಿ ಬಿಸ್ನೆಸ್ ಇಲ್ಲ ಇವತ್ತು. ನಾನು ಬೇರೆ ಬಂದಿದ್ದೀನಿ. ಅಯ್ಯೋ ಇವತ್ತು ಹೆಂಗಿರ್ತದ ಕತೆ. ಮ್ಯಾಮ್ ಪೇಂಟ್ ಶಾಪ್ ಯಾರಣ್ಣ ಗೊತ್ತಾ ನಿಂಗೆ? ಅವರು ನಮ್ಮ ಇನ್ನೊಬ್ಬರು ಚಾಲಕರೇ, ನಮ್ಮ ಪಕ್ಕದಲ್ಲಿ ಇರಿಟಿಕಾ ಪಕ್ಕದಲ್ಲೇ ಹಾಕೋರಲ್ಲ. ಏಯ್ ಪೇಂಟ್ ಶಾಪ್ ಯಾರಣ್ಣ ಗೊತ್ತಾ ನಿಂಗೆ? ಮಿರರ್ ಪೇಂಟಿಂಗ್ ಮಾಡಬೇಕು. ಇದು ಊಷ್ಟ ಆಗದೆ ಉಳ್ಕೊ ಬೀಳ್ತದೆ ಬರ್ರೋ ಅಂತ. ಸ್ನೇಹಿತರೆ ಇವಾಗ ಆನ್ ಮಾಡಿದ್ದೀನಿ ಊಬರು ಮತ್ತು ರ್ಯಾಪಿಡೋ 2 ಓಲಾ ಆನ್ ಮಾಡಿದ್ದೆ ಸದ್ಯಕ್ಕೆ. ನೋಡೋಣ ಏನು ಕತೆ ಇವೆ ನಡೆದು ಅಂತ. ಎಷ್ಟೊತ್ತಿಗೆ ಬಂದೆ ಬೆಳಗ್ಗೆ? ಇವಾಗ ಇವನು ಬಂದಿರೋದು, ನಾನು ಇವಾಗ ಬಂದಿದ್ದೀನಿ, ಆನ್ ಮಾಡಿದ್ದೀನಿ. ಫಸ್ಟು ಇವಾಗ ನನಗೆ ಅದು ಮಿರರ್ ಪೇಂಟ್ ಮಾಡಿಸೋರ್ಗು ಒಂದು ಸ್ವಲ್ಪ ನೆಮ್ಮದಿ ಇರೋಲ್ಲ. ನೋಡೋಣ ಇವನ್ನೇ ಎತ್ತಾಕೊಂಡೋಗಿ ಪೇಂಟ್ ಮಾಡಿಸ್ಕೊಂಬರೋಣಂತೆ. ಪೇಂಟ್ ಮಾಡ್ಸೋ ಕಾಸುಗಳು ಇವನೇ ಕೊಡ್ತಾನೆ. ನನ್ನ ಹತ್ರ ಅಂತೂ ಕಾಸುಗಳಿಲ್ಲ ಇವಾಗ. ಏನು ಮ್ಯಾಮ್ ಏನು ಮೂವತ್ಯ? ಆಮೇಲೆ ಅಲ್ಲಿ ಹೋದ್ಮೇಲೆ ನನ್ನ ಕೇಕ್ ಸರಿಯಾಗಿ ಬತ್ತಿ. ಕೊನೆ ಡ್ಯೂಟಿ ಬೀಳಗಂಟ ಇಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡಬೇಕು. ಟೀ ಕಾಫಿ ಊಟ ಎಲ್ಲ ಇವತ್ತು ಇವಂದೆ. ನಂದು ರೂಪಾಯಿ ಇಲ್ಲ ಅಕೌಂಟಾಗ, 0 ಫುಲ್ಲು ಮೈನಸ್ಸು. ಮಾಡಿ ಡ್ಯೂಟಿ ಎತ್ಕೊಂಡವನೇ ಅಣ್ಣ. ಇಲ್ಗಪ್ಪ ಅದು ರಜಾ ದುರ್ರೆ ಲೋಕಲ್ 200-300 ರೂಪಾಯಿ ಡ್ಯೂಟಿ ಹೊಡಿತಾರದಷ್ಟೇ. ಜಾಸ್ತಿ ಡ್ಯೂಟಿ ಹೊಡಿಬಾರ್ದು, ಹೊಡೆದ್ಬಿಟ್ರೆ ಕಣ್ಣಾಕ್ಬಿಡ್ತದೆ. ಸ್ನೇಹಿತರೆ ಫಿಟ್ಟಿಂಗ್ ಮಾಡಾಕ್ಬಿಟ್ಟ. ಯಾಕಂದ್ರೆ ಮತ್ತೆ ಧೂಳಿಗೆಲ್ಲ ಒಳಗಡೆ ಹೋಗ್ಬಿಡುತ್ತೆ ಅಂತ ಒಳಗಡೆ ಫಿಟ್ ಮಾಡಿಬಿಟ್ಟಿದ್ದೀನಿ. ಸುಮ್ಮನೆ ಧೂಳು ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಎಲ್ಲ ಗಲೀಜು ಇದಾಗ್ಬಿಡುತ್ತೆ. ಇಲ್ಲ ಯಾವನ ಕೊತ್ತ ನನ್ನ ಮಕ್ಕಳು ಅಲ್ಲಿ 2 ಕೇಬಲ್ ಐತೆ, ಅವೆರಡೇನು ಕೇಬಲ್ ಕಟ್ ಮಾಡಿಬಿಟ್ರೆ ಆಮೇಲೆ ಇಂಡಿಕೇಟ್ರ್ ಆಮೇಲೆ ಏನೋ ಸೆನ್ಸರ್ ಏನೂ ವರ್ಕ್ ಆಗೋಲ್ಲ. ಆ ಕಾರಣಕ್ಕೆ ಯಾವನ ಸುಮ್ಮನೆ ಕಟ್ಕಿಟ್ ಮಾಡ್ಬಿಡ್ತಾನೆ ಕೊತ್ತ ನನ್ನ ಮಕ್ಕಳು. ನನಗೆ ಆಗಿದ್ದು ನನ್ನ ಮಕ್ಕಳು ಬೆಜ್ಜನ್ ಜನ ಅವರು, ಅದಕ್ಕೇ ಹಾಕ್ಬಿಟ್ಟಿದ್ದೆ. ಇದೊಂದು ಹಾಕಿಸ್ಬೇಕು ಹಿಂಗನ ಮಾಡಿ. ಇದು ಸಿಂಗಲ್ ಸಿಕ್ಕಲ್ಲ ಅಂತ ಹೇಳ್ತಾವ್ರೆ. ಇದು ಗ್ಲಾಸ್ದು ಇದೇನು ಸಿಕ್ಕರೆ ಇದೊಂದು ಹಾಕ್ಸ್ಬೇಕು. ಇದು ಮುಂಚೆ ಹೊಡೆದಾಗಿದ್ದು ಆ್ಯಕ್ಚುಲಿ. ನೆನ್ನೆ ಹೊಡೆದಾಗ ಇದೊಂದು ಚೂರು ಇನ್ನು ಸ್ವಲ್ಪ ಕಟ್ಟಾಗೈತೆ. ಇದು ಮುಂಚೆ ಹೊಡೆದಾಗಿದೆ. ಇದು RCB ಮ್ಯಾಚು ಗೆದ್ದಾಗ ಇದು ನೈಟು ಯಾರೋ 2 ವೀಲರ್ಗಳು ಒಂದು ಹೊಡೆದಾಕೊಂಡು ಹೋಗಿದ್ದು. ಅವತ್ತೇನೋ ಮಾತಾಡೋಕ್ಕಾಗಿಲ್ಲ.
RCB ಗೆದ್ದಿರೋ ಜೋಶಲ್ಲಿ ಫುಲ್ ಟೈಟಾಗಿ ಅಣ್ಣ ಬಂದು ಹೊಡೆದಿದ್ದಾಟಿಗೆ ಇದು ಡಬ್ಬ ಅಂತ ಹೊಡೆದಾಗಿ ಮಿರರ್ ಮರ್ಚ್ಕೊಂಬಿಟ್ಟಿತ್ತು. ಇಲ್ಲೆಲ್ಲ ಮಾರ್ಕ್ ಬಿದ್ದಿತ್ತು, ಬಟ್ ಅದೆಲ್ಲ ಹೋಗಿಸ್ಬಿಟ್ಟಿದ್ದೆ. ಇವಾಗ ಇದು ಒಂಚೂರು ಹೊಡೆದೋಗೈತೆ. ಇದನ್ನ ಹೆಂಗನ ಮಾಡಿ ಹಾಕಿಸ್ಬೇಕು. ಇದೊಂದು ಬಾಕಿ ಐತೆ ಗಾಡಿಯಲ್ಲಿ, ಇದೊಂದು ಹಾಕಿಸ್ಬೇಕು. ಇಲ್ಲ ಆನ್ ಮಾಡ್ಕೊಂಡು ಕೂತಿದ್ದೀನಿ. ರ್ಯಾಪಿಡೋ ಮತ್ತು ಊಬರು ನೋಡೋಣ ಏನು ರೇಟ್ ಕೊಡ್ತೇನೆ ಏನು ಕತೆ ಅಂತ. ವೆಯ್ಟ್ ಮಾಡೋಣ ಎಷ್ಟೊತ್ತು ಕೊಡ್ತಾನೆ ಡ್ಯೂಟಿ. ಸ್ನೇಹಿತರೆ, ಟೈಮ್ ಕರೆಕ್ಟಾಗಿ 4 ಗಂಟೆಗೆ 7 ನಿಮಿಷ ಕಮ್ಮಿ ಐತೆ. ಎಷ್ಟು ಅರ್ನಿಂಗ್ಸ್ ಮಾಡಿರ್ಬೋದು ಹೇಳಿ? ಇಲ್ಲಿ ಕಾಣಿಸ್ತೈತೆ ಆಲ್ರೆಡಿ ನಿಮಗೆ 0. ಊಬರಲ್ಲಿ ಇದು 0 ತೋರಿಸ್ಬಿಡ್ತೀನಿ ನೋಡ್ರಿ. ಟುಡೇ ಅರ್ನಿಂಗ್ಸ್ 0 ಗುರು. ಕರೆಕ್ಟಾಗಿ ಸತತವಾಗಿ 4 ಅವರ್ ಆಯ್ತು ಗುರು. ಕರೆಕ್ಟಾಗಿ 1 ಗಂಟೆಗೆ ಆನ್ ಮಾಡಿದ್ದು ಡ್ಯೂಟಿ ನಾನು. ನೋಡ್ರಿ 4 ಅವರ್ ಆದರೂ ಒಂದೇ ಒಂದು ಡ್ಯೂಟಿ ಇಲ್ಲ. ಏರ್ಪೋರ್ಟ್ ಬಂತು ಊಬರಲ್ಲಿ, ಹೊಡೆದೆ ಸಿಗಲಿಲ್ಲ, ಮ್ಯಾಚಿಂಗ್ ಬಂದ್ಬಿಡ್ತು. ಯಾರೋ ಬೇರೆ ಡ್ರೈವರ್ ಹೊಡೆದ್ರು ಅದನ್ನು. 1200 ರೂಪಾಯಿನ ಕೊಟ್ಟಿದ್ದೆ ಇಲ್ಲಿಂದ ಸಿಗಳಿಂದ. ರ್ಯಾಪಿಡೋ ಅಲ್ಲಿ ಇವಾಗ ಯಾವುದೋ ಒಂದು ಡ್ಯೂಟಿ ಹೊಡೆದೆ. 17 ಕಿಲೋಮೀಟ್ರಿಗೆ ಎಷ್ಟು 14 ಕಿಲೋಮೀಟ್ರಿಗೆ 700 ಚಿಲ್ಲರೆ ಏನೋ ಇತ್ತು. ಹೊಡೆದು ಇಮಿಡಿಯೇಟ್ ಹಂಗೆ ಕ್ಯಾನ್ಸಲ್ಲು. ಪಕ್ಕ ಅದು ಯಾರೋ ಮಾಡೋರು ಫೇಕ್ ಡ್ಯೂಟಿ ಅದು. ನಾನು ಅಲ್ಲಿ ಇದು ಇರೋದು ಅಲ್ಲಿದ್ರೆ ಡ್ಯೂಟಿ ಬೀಳಲ್ಲ ಅಂದ್ಬಿಟ್ಟು ಇವಾಗ ಸೀಗೆಹಳ್ಳಿ ಹತ್ರಕ್ಕೆ ಬಂದೆ. ಸೀಗೆಹಳ್ಳಿ ಹತ್ರ ಇಲ್ಲಿ ನೋಡ್ರಿ ಅಪಾರ್ಟ್ಮೆಂಟ್ಗಳೆಲ್ಲ ಜೋರಾಗವೆ. ನಾನು ಹಿಂದೆಗಡೆ ಬೇಜಾನೈತೆ. ಇಲ್ಲ ಹಾಕ್ಕೊಳೋಣ ಮೇನ್ ರೋಡಲ್ಲಿ ಅಂತ ಇಲ್ಲೇ ಹಾಕ್ಕೊಂಡೆ. ಇಲ್ಲಿ ನೋಡ್ರೆ ಇನ್ನೂ ಒಂದೇ ಒಂದು ಡ್ಯೂಟಿ ಇಲ್ಲ. ಹಿಂಗಾದರೆ ಹೆಂಗೆ? ನಮ್ಮ ಎಷ್ಟೋ ಜನ ಡ್ರೈವರ್ಗಳು ಹೇಳ್ತಾ ಇದ್ದು ಕರೆಕ್ಟಾಗಿ ಡ್ಯೂಟಿ ಇಲ್ಲ ಅಂತ ಇದ್ರು. ಇವತ್ತು ಅನುಭವ ಮಾಡ್ತಾಯಿದ್ದೀನಿ, ಡ್ಯೂಟಿ ಅಂತೂ ಇಲ್ಲ, ಅದಂತೂ ಫಿಕ್ಸು. ನಾನು ಏರ್ಪೋರ್ಟ್ ಅವಾಗಲೇ ಫುಲ್ ಖುಷಿಯಾಗಿ ಹೊಡೆದೆ ಸಿಗುತ್ತೇನೋ ಅಂತ. ಯಾಕಂದರೆ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಅದನ್ನು ಪೇಂಟಿಂಗ್ ಎಲ್ಲ ಮಾಡಿಸ್ಕೊಂಬಿಡೋಣ ಅಂದ್ಕೊಂಡೆ. ಏರ್ಪೋರ್ಟ್ ಡ್ಯೂಟಿ ಸಿಗಲಿಲ್ಲ, ಇಲ್ಲೇ ಕೂತ್ಕೊಂಡಿದ್ದೀನಿ. ಇನ್ನು ಎಕ್ಸಾಕ್ಟಾಗಿ ಇನ್ನೊಂದು ಅವರ್ ನೋಡ್ಬಿಟ್ಟು ಮನೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಯಾಕಂದರೆ ಇಲ್ಲೇ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು, ಅಟ್ಲೀಸ್ಟ್ ಮನೆಗಾರ ಹೋಗಿ ರೆಸ್ಟಾನ ಮಾಡ್ಬೋದಲ್ಲ. ಎಷ್ಟೊತ್ತು ಅಂತ ಕೂತ್ಕೊತೀರಾ ರೋಡಲ್ಲಿ? ಅದು ದೊಡ್ಡ ತಲೆನೋವು. ಕೂತಿ ಸಾಕಾಗ್ಬಿಡೋದು ನಂಗಂತೂ. ಅವೆಲ್ಲ ರೀಲ್ಸ್ ನೋಡಿ, ಫೋನ್ ಮಾತಾಡಿ, ಅದು ಇದು ಎಲ್ಲ ತಲೆ ಕೆಟ್ಟು ಕೆರಾಗ್ಬಿಟ್ಟಿದೆ. ಏನು ಬಂದೈತೋ ಗೊತ್ತಿಲ್ಲ ಇದಕ್ಕೆ ಲತ್ತೆ. ಓಲಾ ಊಬರ್ಗೆ ರ್ಯಾಪಿಡೋಗೆ ಮಾಡೋರೇನೋ ಮಾಡ್ತವ್ರೆ ಅಂತಾರೆ, ಬಟ್ ಅದೇನು ನಮ್ಗೆ ಹೊಡೆದೈತೋ ಇಲ್ಲ ಎಲ್ಲರಿಗೂ ಇದೇ ಥರ ಆಗ್ತೈತೋ ಗೊತ್ತಿಲ್ಲ. ಒಟ್ಟಾಗಿ ಡ್ಯೂಟಿ ಅಂತೂ ಇಲ್ಲ ಬೆಂಗಳೂರು ಸಿಟಿಯಲ್ಲೇ, ಅದಂತೂ ಫಿಕ್ಸು. ಬಟ್ ಮಾಡೋರು ಅದೇ 100ಕ್ಕೆ ಒಬ್ರಿಗೋ ಇಬ್ರಿಗೋ ಡ್ಯೂಟಿ ಆಗ್ತಾಯಿದೆ, ಅದಂತೂ ಖಂಡಿತ. ಯಾಕಂದ್ರೆ ನಮ್ಮ ಹುಡುಗರು ಇಷ್ಟೊತ್ತು ಲೈನಲ್ಲೇ ಇದ್ರು. ಅವರು ಪಾಪ ಅದನ್ನೇ ಹೇಳ್ತಾಯಿದ್ರು, ಬ್ರೋ ಬೆಳಗ್ಗೆ ಬಂದಿರೋನು ಇನ್ನೂ 1 ರೂಪಾಯಿ ಬೋಣಿ ಕೂಡ ಆಗಿಲ್ಲ, ಸುಮ್ಮನೆ ರೋಡಲ್ಲೇ ಕೂತಿದ್ದೀನಿ ಅಂತ ಅವರು ಹೇಳ್ತಾವ್ರೆ. ಏನು ಮಾಡೋಣ ನೋಡಿ, ಇಷ್ಟು ಅಪಾರ್ಟ್ಮೆಂಟ್ಗಳವೆ ಆದ್ರೂ ಡ್ಯೂಟಿ ಬರ್ತಾಯಿಲ್ಲ ಅಂತಂದರೆ ಏನೋ ಬೇರೆ ಕಾರಣ ಇರಬೇಕು, ಏನಂತ ಗೊತ್ತಿಲ್ಲ. ಬಟ್ ಕಸ್ಟಮರ್ಗಳು ಅಷ್ಟೇ ಅದು ಈ ನಡುವೆ ತುಂಬ ರೋಡಲ್ಲಿ ಕಾಣಿಸ್ಕೊತಾ ಇಲ್ಲ. ಆಷಾಢ ಅಂತನೋ ಇಲ್ಲ ಏನಂತನೋ ಒಂದು ಗೊತ್ತಿಲ್ಲ. ಅಯ್ಯೋ, ನಾಳೆ ಒಂದು ಯಾವುದೋ ಊಟಿ ಪಿಕಪ್ ಇತ್ತು, ಅದು ಯಾಕೋ ಕ್ಯಾನ್ಸಲ್ ಆಗೋ ಥರ ಐತೆ. ಇನ್ನೂ ಕಸ್ಟಮರ್ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಕನ್ಫರ್ಮೇಷನ್ ಕೊಟ್ಟರೆ ರೊಟೇಷನ್ ಬುಕ್ಕಿಂಗು ನೋಡ್ರೆ, ಅದು ನಂಬ್ಕೊಂಡು ಇಡ್ತೀರಿ ಫುಲ್ಲು ಜೋಶಲ್ಲಿ, ಯಾವುದೋ ಬಂತಲ್ಲ ಬಿಡಪ್ಪ ಅಂತ. ಕಸ್ಟಮರ್ ಇನ್ನೂ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಯಾಕಂದ್ರೆ ಅಡ್ವಾನ್ಸ್ ಹಾಕಿದ್ರೆ ನಮಗೆ ಕನ್ಫರ್ಮ್ ಥರ ಇನ್ನೂ ಅಡ್ವಾನ್ಸ್ ಹಾಕಿಲ್ಲ. ಏನು ಮಾಡ್ತಾರೋ ಐಡಿಯಾ ಇಲ್ಲ. ನನಗಂತೂ ಸಾಕಾಗ್ಬಿಡೋದಪ್ಪ ಸ್ವಾಮಿ. ಕಮಿಟ್ಮೆಂಟ್ಗಳು ಅದು ಇದು ಇಟ್ಕೊಂಡು ಈ ಡ್ಯೂಟಿಗಳು ನಂಬ್ಕೊಂಬಿಟ್ರೆ ಓಲಾ ಒಬ್ಬರನ್ನ ತಲೆ ಕೆಟ್ಟೋಗ್ತದೆ. ಏನೋ ಮಾಡೋದು ಜೀವನ ಒಂದು ಗೊತ್ತಿಲ್ಲ. ಗಾಡಿಗಳು ಹಾಕೋರು ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಅಂದ್ಕೊಳ್ರಿ, ಸಜೆಷನ್ ಅಂದ್ಕೊಳ್ರಿ. ಹಾಕೋರು ತುಂಬ ಒಂದು 10 ಸರಿ ಯೋಚನೆ ಮಾಡಿ ಗಾಡಿ ಹಾಕಿ. ನನಗೆ ಎಷ್ಟೋ DMs ಫೋನ್ಸ್ ಅದೇ ಬರ್ತವೆ, ಬೇಕಾದ್ರೆ ವಾಟ್ಸಪ್ಪಲ್ಲೆಲ್ಲ ಅದೇ ಇರ್ತವೆ. ಬ್ರೋ ಗಾಡಿ ತರಬೇಕು, ಗಾಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಯಾವುದೊಂದು ಕಂಪ್ನಿ ಇದ್ರೆ ಹೇಳಿ. ಕಂಪ್ನಿಗಿಂತ ಮೊನ್ನೆ ಯಾರೋ ರೀಸೆಂಟಾಗಿ ಫೋನ್ ಮಾಡಿದರು, ಬ್ರೋ ಗಾಡಿ ಇದೆ ಒಂದು ತೊಗೊಂಡು ಔಟೇಷನ್ನು ಇಲ್ಲಾಂದರೆ ಓಲಾ ಓಬರ್ ಮಾಡ್ಕೊತೀನಿ ಅಂತಂದರು. ಬ್ರೋ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಬಂದು ಮಾಡ್ಬೋದು, ಕಾಂಟ್ಯಾಕ್ಟ್ಗಳು ಚೆನ್ನಾಗಿತ್ತು ಅಂತಂದರೆ. ಏನು ಇಲ್ದಿರ ಹೊಸ್ದಾಗಿ ಬಂದು ಮಾಡ್ತೀನಿ ತುಂಬ ಕಷ್ಟ. ಯಾಕಂದರೆ ಫೀಲ್ಡಲ್ಲಿ ಸರ್ವೈವ್ ಆಗೋದು ಭಯಂಕರ ಕಷ್ಟ ಇದೆ. ಡ್ಯೂಟಿಗಳಿಲ್ಲ, ಹಂಗಾಗಿ ಆ ಪರಿಸ್ಥಿತಿಗೆ ಡ್ಯೂಟಿಗಳಿದ್ದೀರ ಆರಾಮಾಗಿ ನೀವು ಬಂದು ಡ್ಯೂಟಿ ಮಾಡಿ ನಾನೇ ಹೇಳ್ತಾ ಇದ್ದೆ. ಇಲ್ದಿರೋ ಕಾರಣ ಹಂಗಾಗೈತೆ ಪರಿಸ್ಥಿತಿ. ನೋಡೋಣ ಇನ್ನೂ ಅದು ಎಷ್ಟೊತ್ತು ಕೊಡ್ತಾನೆ. ಕರೆಕ್ಟಾಗಿ 3:57 ಆಗೈತೆ. ನೋಡ್ಬೇಕು ಅದು ಎಷ್ಟೊತ್ತು ಕೊಡ್ತಾನೆ, ಏನು ಕತೆ ಅಂತ. ವೆಯ್ಟ್ ಮಾಡೋಣಂತೆ ಕರೆಕ್ಟಾಗಿ ಇನ್ನು 1 ಅವರ್ 5 ಗಂಟೆವರೆಗೂ ವೆಯ್ಟ್ ಮಾಡೋಣ ಪ್ಲ್ಯಾನು. ಇಲ್ಲ 4:45 5 ಗಂಟೆವರೆಗೂ ವೆಯ್ಟ್ ಮಾಡಿಬಿಟ್ಟು ಓಡ್ಬಿಡೋದೆ ಮನೆ ಕಡೆಗೆ. ಸ್ನೇಹಿತರೆ, ಟೈಮ್ ಒಂದು 6 ಗಂಟೆ ಆಗೋದು. ಸೀದಾ ವಾಪಸ್ ಮನೆಗೆ ಬಂದೇ ಬಿಟ್ಟೆ, ಡ್ಯೂಟಿ ಇಲ್ದಿರೋ ಕಾರಣ. ಇವತ್ತು ನಮ್ಮ ಅಮ್ಮ ಅವ್ರದ್ದು ಹುಟ್ಟಿದ ಹಬ್ಬ. ಎಲ್ಲರೂ ಇವರಿಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿಬಿಟ್ರಿ. ನೋಡ್ರಿ ಎಷ್ಟು ಕ್ಯೂಟ್ ಆಗೋರಿ. ಕಾಸು ಇಲ್ದಿರೋ ಕಾರಣ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ. ಇವ್ರನ್ನ ನೆಕ್ಸ್ಟ್ ತಿಂಗಳು ಆಚೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನು. ಟೀ ಕುಡಿದು ಇರಮ್ಮ ನಿಮಿಷ. ಟೀ ಕುಡಿದು ಏನೋ 2 ಮಾತುಗಳಲ್ಲಿ ಹೇಳಿ. ಹಾಯ್ ಫ್ರೆಂಡ್ಸ್. ಟೀ ಕುಡಿಯೋಣ ಬನ್ನಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ ಕತೆ. ಡ್ಯೂಟಿ ಇಲ್ದಿರ ವಾಪಸ್ ಖಾಲಿ ಮನೆಗೆ ಬಂದು ಕೂತಿದ್ದೇನೆ. ಈ ದಿನ ಇದೇ ಥರ ಆಗ್ಬಿಟ್ರೆ ಹೆಂಗಪ್ಪ ಅಂತ ಇನ್ನೂ ಇವಾಗ ಯೋಚನೆ ಬರ್ತಾಯಿದೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಈ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡ್ತಾರೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.